ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ವಿಡಿಯೋ ನನ್ನ ಹೇರ್ ಕೇರ್ ಬಗ್ಗೆ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಕಾಮೆಂಟ್ಸ್ ಅಲ್ಲಿ ಕೇಳಿದ್ರು ಹೇರ್ ಕೇರ್ ವಿಡಿಯೋ ಪ್ಲೀಸ್ ಅಂತ. ಅದಕ್ಕೆ ಇವತ್ತು ನಾನು ನನ್ನ ಹೇರ್ ಕೇರ್ ಬಗ್ಗೆ ಶೇರ್ ಮಾಡ್ಕೋತಿದ್ದೀನಿ ನಿಮ್ ಜೊತೆ. ಟು ಸ್ಟಾರ್ಟ್ ವಿತ್, ನಾನು ಯೂಸ್ ಮಾಡೋ ರಬ್ಬರ್ ಬ್ಯಾಂಡ್, ಸಿಲ್ಕ್ ರಬ್ಬರ್ ಬ್ಯಾಂಡ್. ಸೊ ಇದರಿಂದ ನಿಮ್ಮ ಹೇರ್ ಡ್ಯಾಮೇಜ್ ಆಗಲ್ಲ, ಮತ್ತೆ ನೆಸ್ ಇರಲ್ಲ. ಆಮೇಲೆ ವುಡನ್ ಕೋಂಬ್ ಯೂಸ್ ಮಾಡಿದ್ರೆ ಈಸಿಯಾಗಿ ಫ್ರಿಸ್ ಬಿಡಿಸಬಹುದು, ಡ್ಯಾಮೇಜ್ ಆಗಲ್ಲ, ಸ್ಕ್ಯಾಲ್ಪ್ ಗೆ ತುಂಬಾ ಒಳ್ಳೇದು, ಹೇರ್ ಫಾಲ್ ಸಹ ಕಮ್ಮಿ ಆಗುತ್ತೆ. ಸೊ ಇಟ್ಸ್ ಅ ಸ್ಮಾಲ್ ಟಿಪ್. ಹೇರ್ ಆಯಿಲ್ಸ್, ನಾನು ತುಂಬಾ ಹೇರ್ ಆಯಿಲ್ ಯೂಸ್ ಮಾಡಲ್ಲ. ತುಂಬಾ ಒಂದು 2-3 ಟೈಪ್ಸ್ ಆಫ್ ಹೇರ್ ಆಯಿಲ್ ಇದೆ. ಅದು ಯಾವುದು ಅಂದರೆ ಕೋಕೋನಟ್ ಆಯಿಲ್, ಪ್ಯಾರಾಶೂಟ್. ಕೆಲವೊಂದ್ಸತಿ ನಾನು ಕೋಕೋನಟ್ ಆಯಿಲ್ ಜೊತೆ ಬೇರೆ ಆಯಿಲ್ ನ ಮಿಕ್ಸ್ ಮಾಡಿ ಹಾಟ್ ಹೇರ್ ಆಯಿಲ್ ಮಾಡ್ಕೋತೀನಿ. ಸೊ ಅದರಿಂದ ನಿಮ್ಗೆ ಡ್ಯಾಂಡ್ರಫ್ ಆಗಿದ್ರೆ ಅಥವಾ ಇಚಿ ಸ್ಕ್ಯಾಲ್ಪ್ ಇದ್ರೆ ಇದೆಲ್ಲ ಹೋಗುತ್ತೆ. ಆಲ್ಮಂಡ್ ಡ್ರಾಪ್ಸ್, ಇದು ನಿಮ್ಮ ಹೇರ್ ತುಂಬಾ ಶೈನಿ ಕೊಡುತ್ತೆ. ತುಂಬಾ ಅಂದ್ರೆ ತುಂಬಾ ಶೈನಿ ಕೊಡಲ್ಲ, ಆಡ್ ಅಲ್ಲಿ ತೋರಿಸೋ ತರ ಎಲ್ಲ ಆಗಲ್ಲ. ಆಲ್ಮೋಸ್ಟ್ ಒಂದು ಗ್ಲಾಸಿ ಲುಕ್ ಇರುತ್ತೆ ನಿಮ್ಮ ಹೇರ್ ಅಲ್ಲಿ. ಆಮೇಲೆ ಇದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಯೂಶಲಿ ನಾನು ಡಾಬರ್ ಆಮ್ಲ ಅಥವಾ ಎನಿ ಆಮ್ಲ ಹೇರ್ ಆಯಿಲ್ ಯೂಸ್ ಮಾಡ್ತಿದ್ದೆ, ಬಟ್ ಈ ಟೈಮ್ ನವರತ್ನ ಆಯುರ್ವೇದಿಕ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿದೆ. ಅಷ್ಟು ಇಚ್ಚಿ ಸ್ಕ್ಯಾಲ್ಪ್ ಇರೋರಿಗೆ ಐ ಥಿಂಕ್ ಇಟ್ ಇಸ್ ವೆರಿ ಗುಡ್. ತುಂಬಾ ಚೆನ್ನಾಗಿದೆ. ಮತ್ತೆ ಒಂದು ಕೂಲ್ ನವರತ್ನ ಆಯಿಲ್ ನೋನ್ ಫಾರ್ ದೇರ್ ಕೂಲಿಂಗ್ ಹೇರ್ ಆಯಿಲ್ಸ್, ಬಟ್ ಇದು ತುಂಬಾ ಚೆನ್ನಾಗಿದೆ, ಕೂಲ್ ಆಗುತ್ತೆ. ಇಟ್ ಹ್ಯಾಸ್ ಆಮ್ಲ, ಹೈಬಿಸ್ಕಸ್, ಸೋಮೆನಿ, ಚೆನ್ನಾಗಿದೆ. ಆಮೇಲೆ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ನಾನು ನೀಮ್ ಆಯಿಲ್ ಯೂಸ್ ಮಾಡ್ತೀನಿ. ಬಿಕಾಸ್ ನನಗೆ ಡ್ಯಾಂಡ್ರಫ್ ಇತ್ತು, ಅದಕ್ಕೆ ನಾನು ನೀಮ್ ಆಯಿಲ್, ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡಿ ನಾನು ಅಪ್ಲೈ ಮಾಡ್ತಿದ್ದೆ. ಆಲ್ಮೋಸ್ಟ್ 1-2-3 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ತಿದ್ದೆ. ಇದು ಹೊಸದು ಕಾಮ ಇಂಟೆನ್ಸಿವ್ ಹೇರ್ ಆಯಿಲ್ ಅಂತ. ಇದು ತುಂಬಾ ಚೆನ್ನಾಗಿದೆ. ಇದು ಜಾಸ್ತಿ ಗ್ರೀಸಿ ಇಲ್ಲ. ನಾನು ಯೂಸ್ ಮಾಡೋದು ಯಾವ್ದು ಹೇರ್ ಆಯಿಲ್ ಜಾಸ್ತಿ ಗ್ರೀಸಿ ಇಲ್ಲ. ನೀಮ್ ಆಯಿಲ್ ಗ್ರೀಸಿ ಇದೆ, ಆದ್ರೆ ಅದ್ರ ಜೊತೆ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರೆ ಇಟ್ಸ್ ಗುಡ್. ಇದು ನನ್ನ ಫೇವ್ರೆಟ್ ಪಾರ್ಟ್. ಶಾಂಪೂ, ಇದು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಹೈಲರಾನ್ ಪ್ಯೂರ್ ಅಂತ, ತುಂಬಾ ಚೆನ್ನಾಗಿದೆ. ಆಮೇಲೆ ಔಟ್ ಆಫ್ ಸ್ಟಾಕ್ ಆದಾಗ ಫಾರ್ ದ ಫಸ್ಟ್ ಟೈಮ್ ಮೀರಾ ಯೂಸ್ ಮಾಡಿದ್ದೆ, ಆಂಟಿ ಡ್ಯಾಂಡ್ರಫ್. ಇದರಲ್ಲಿ ಸ್ಮಾಲ್ ಆನಿಯನ್ ಮತ್ತೆ ಮೆಂತೆ ಇದೆ. ಟು ಬಿ ಹಾನೆಸ್ಟ್ ಇಟ್ಸ್ ಗುಡ್, ಚೆನ್ನಾಗಿದೆ. ಆಮೇಲೆ ಲಾರಿಯಲ್ ಅಬ್ಸಲ್ಯೂಟ್ ರಿಪೇರ್ ಅಂತ ಒಂದು ಶಾಂಪೂ ಇದೆ. ನಾನು ಟ್ರಯಲ್ಗೆ ಅಂತ ಸ್ಮಾಲ್ ಇನ್ನ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ನಾನು ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಲಾರಿಯಲ್, ಬಟ್ ಲಾರಿಯಲ್ ಪ್ಯಾರಿಸ್ ಹೇರ್ ಕೇರ್ ಲೈಕ್ ಶಾಂಪೂ, ಅವ್ರದ್ದು ಮಾಸ್ಕ್, ಕಂಡೀಷನರ್ ತುಂಬಾ ಚೆನ್ನಾಗಿದೆ. ನನ್ನ ಹೇರ್ ಬಂದು ಜಾಸ್ತಿ ಡ್ಯಾಮೇಜ್ ಆಗಿತ್ತು. ಸೊ ನಾನು ಅದನ್ನ ಅವಾಗ ಹೋಗಿ ಹೇರ್ ಕಟ್ ಮಾಡಿಸಿದೀನಿ, ಟ್ರಿಮಿಂಗ್ ಮಾಡಿಸಿದೀನಿ, ಸ್ಪ್ಲಿಟ್ ಎಂಡ್ಸ್ ತೆಗ್ಸಿದೀನಿ. ಸೊ ನಾನು ತುಂಬಾ ಹೇರ್ ಕಲರ್ ಮಾಡೋ ಕಾರಣ ನಾನು ಈ ತರ ಪ್ರಾಡಕ್ಟ್ಸ್ ಜಾಸ್ತಿ ಯೂಸ್ ಮಾಡ್ತೀನಿ. ಕಂಡೀಷನರ್ ಟ್ರಾವೆಲ್ ಸೈಜ್ ತೋರಿಸ್ತೀನಿ ಮೊದಲು. ಏನಕ್ಕೆ ಅಂದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ನನ್ನ ಗೋ ಟು ಇದು ಸನ್ಸಿಲ್ಕ್ ಕಂಡೀಷನರ್ ತುಂಬಾ ಚೆನ್ನಾಗಿದೆ. ಇವನ್ ದ ಬ್ಲ್ಯಾಕ್ ಅಂಡ್ ದ ಗೋಲ್ಡನ್ ಒನ್ ಸನ್ಸಿಲ್ಕ್ ಶಾಂಪೂ ಕಂಡೀಷನರ್ ಎರಡು ತುಂಬಾ ಚೆನ್ನಾಗಿದೆ. ಸೊ ಯು ಕ್ಯಾನ್ ಟ್ರೈ ಇಟ್ ವೆನ್ ಯು ಆರ್ ಟ್ರಾವೆಲಿಂಗ್. ಆಮೇಲೆ ಅಗೇನ್ ಲಾರಿಯಲ್ ಪ್ಯಾರಿಸ್ ಕಂಡೀಷನರ್, ಆಂಟಿ ಏರ್ ಫಾಲ್ ಕಂಡೀಷನರ್. ಇದನ್ನು ತುಂಬಾ ಚೆನ್ನಾಗಿದೆ. ನನ್ನ ಗೋ ಟು ಶಾಂಪೂ ಬ್ರ್ಯಾಂಡ್ ಅಂಡ್ ಕಂಡೀಷನರ್ ಬ್ರ್ಯಾಂಡ್ ಅಂದ್ರೆ ಲಾರಿಯಲ್. ಆಮೇಲೆ ಇನ್ ಕೇಸ್ ಇವಾಗ ಆಯಿಲಿನೆಸ್ ಬಿಟ್ಕೊಂತು, ಇವಾಗ 2-3 ಡೇಸ್ ನೀವು ಹೇರ್ ವಾಶ್ ಮಾಡಿಲ್ಲ ಅಂಡ್ ನೀವು ಇವಾಗ ಏನಾದ್ರು ಇವೆಂಟ್ ಆರ್ ಎನಿ ಬಿಗ್ ಮೀಟಿಂಗ್ಸ್ ಇದೆ, ಅವಾಗ ನೀವು ಡ್ರೈ ಶಾಂಪೂ ಯೂಸ್ ಮಾಡ್ಬೋದು. ಇದು ನಾನು ಝೂಡಿಯೋದಲ್ಲಿ ತಗೊಂಡಿದ್ದು. ನಾನು ಅಷ್ಟು ಶೋರ್ ಆಗಿರ್ಲಿಲ್ಲ, ಜಸ್ಟ್ ವಾಂಟೆಡ್ ಟು ಟ್ರೈ ಇಟ್, ಬಟ್ ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ಜಸ್ಟ್ ಟೇಕ್ ಮಾಡಿ ಈ ಥರ ಮಾಡ್ಬೋದು. ಸೊ ಆಯಿಲಿನೆಸ್ ಇರಲ್ಲ. ಯು ಕ್ಯಾನ್ ಸಿ ಇಟ್. ಚೆನ್ನಾಗಿದೆ. ಲಿಟಲ್ ಬಿಟ್ ಫ್ರೂಟಿ ಸ್ಮೆಲ್ ಸಹ ಇದೆ, ಚೆನ್ನಾಗಿದೆ. ಸೊ ಸಿ, ಈ ಥರ ಇರುತ್ತೆ. ಆಮೇಲೆ ನನ್ನ ಹೇರ್ ಕ್ರೀಮ್ಸ್, ಇದು ಬಂದ್ಬಿಟ್ಟು ಸ್ಟ್ರೀಕ್ಸ್ ಅವ್ರದ್ದು ಸ್ಟ್ರೀಕ್ಸ್ ಹೇರ್ ಮಾಸ್ಕ್. ಇದು ರಿಪೇರ್ ಮಾಡುತ್ತೆ ಡ್ಯಾಮೇಜ್ ಅಂಡ್ ಡ್ರೈ ಹೇರ್ಗೆ. ಆಮೇಲೆ ಟ್ರೆಸಮಿ ಕೆರಾಟಿನ್ ಸ್ಮೂತ್ ಅಂತ, ಇದು ಒಂದು ಹೇರ್ ಮಾಸ್ಕ್, ಕೆರಾಟಿನ್ ಸ್ಮೂತ್ ಅಂತ ವಿತ್ ಆರ್ಗನ್ ಆಯಿಲ್. ಇದನ್ನು ತುಂಬ ಚೆನ್ನಾಗಿದೆ. ನಿಮಗೆ ಶೈನಿ, ಗ್ಲಾಸಿ ಮತ್ತು ಒಂದು ಕೆರಾಟಿನ್ ಹೇರ್ ಕೇರ್ ಮಾಡಿರೋ ಥರ ನಿಮಗೆ ಲುಕ್ ಇರುತ್ತೆ. ಆಮೇಲೆ ಸೀರಮ್ಸಲ್ಲಿ ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇತ್ತು, ಬಟ್ ಈಗ ಇಲ್ಲ. ಸ್ಟ್ರೀಕ್ಸ್ ಅವ್ರದ್ದು ಆ್ಯಂಟಿ ಸ್ಪ್ಲಿಟ್ ಏರ್ ಸೀರಮ್ ಅಂತ ತುಂಬ ಚೆನ್ನಾಗಿದೆ. ಇದು ಬಿಟ್ಟರೆ ನನಗೆ ತುಂಬ ಇಷ್ಟ ಆಗಿರೋ ಹೇರ್ ಬ್ರ್ಯಾಂಡ್ ಹೇರ್ ಸೀರಮ್ಸ್ ಅಂದರೆ ಬೇರ್ ಅನಾಟಮಿದು, ತುಂಬ ಚೆನ್ನಾಗಿದೆ. ಅದನ್ನು ಅವ್ರದ್ದು ಹೇರ್ ಮಾಸ್ಕ್, ಹೇರ್ ಸ್ಕ್ಯಾಲ್ಪ್ ಸ್ಕ್ರಬ್ ತುಂಬ ಚೆನ್ನಾಗಿದೆ. ಗೈಸ್ ನಾನು ಡ್ರೈ ಶಾಂಪೂನ ಜಾಸ್ತಿ ಹಾಕಿದ್ದೀನಿ. ಇಲ್ಲಿ ತುಂಬ ಡ್ರೈ ಆಗುತ್ತೆ. ಓಕೆ. ಆಮೇಲೆ ಇದು ನನ್ನ ಹೇರ್ ಸ್ಪ್ರೇ, ತುಂಬ ಚೆನ್ನಾಗಿದೆ. ನನ್ನ ಹೇರ್ ಸ್ಪ್ರೇ ಬಂದು ಶ್ವಾಟ್ಸ್ಕಾಫ್ ಅಂತ, ಐ ಹೋಪ್ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದ್ದೀನಿ ಅಂತ. ಸೊ ಇದು ಹೇರ್ ಸ್ಪ್ರೇ. ಈಗ ನಾನು ಹೇರ್ ಸ್ಟೈಲಿಂಗ್ ಟೂಲ್ಸ್ ಯೂಸ್ ಮಾಡ್ತೀನಿ ಇವಾಗ ಮದುವೆಗಳಿಗೆ ಅಥವಾ ಏನಾದರೂ ಇವೆಂಟ್ಸ್ ಇದ್ದರೆ ಅಥವಾ ಆಫೀಸಲ್ಲಿ ಮೀಟಿಂಗ್ಸಲ್ಲಿದ್ದರೆ. ಸೊ ಆಗ
ನಾನು ಈ ಹೇರ್ ಸ್ಪ್ರೇ ಯೂಸ್ ಮಾಡ್ತೀನಿ. ಮೊದಲು ಗ್ಯಾಟ್ಸ್ಬೈ ಅಂತಲೂ ಇತ್ತು, ಅದು ಚೆನ್ನಾಗಿದೆ, ಬಟ್ ಅದಕ್ಕಿಂತ ಇದು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಈಗ ಇದು ಪಿಲ್ಗ್ರಿಮ್ ಅಂತ ಸ್ಪ್ಯಾನಿಷ್ ರೋಸ್ ಮೇರಿ ವಾಟರ್, ಇದು ತುಂಬ ಚೆನ್ನಾಗಿದೆ, ನನಗೆ ತುಂಬ ವರ್ಕ್ ಆಗಿದೆ, ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದು. ಇದು ಏನು ಮಾಡುತ್ತೆ ಅಂದರೆ ನಿಮ್ಮ ಹೇರ್ ಫಾಲ್ ಆಗಿರೋ ಏರಿಯಾಗೆ ನೀವು ಸ್ಪ್ರೇ ಮಾಡಬೇಕು ಈ ಥರ. ಜಸ್ಟ್ ಆಫ್ಟರ್ ಶವರ್ ಆರ್ ಬಿಫೋರ್ ಶವರ್ ಎರಡೂ ವರ್ಕ್ ಆಗುತ್ತೆ. ನನಗೆ ತುಂಬ ಹೇರ್ ಫಾಲ್ ಇತ್ತು, ಸೊ ಇದನ್ನ ಈ ಥರ ನೀವು ಸ್ಪ್ರೇ ಮಾಡಿ ಜಸ್ಟ್ ಈ ಥರ ರಬ್ ಮಾಡಿ ಬಿಡಬೇಕು. ಒಂದು ಬಿಫೋರ್ ಶವರ್ ಮಾಡ್ತೀರಾ ಅಂದರೆ ಒಂದು 2-3 hours ಮುಂಚೆ ಮಾಡಿ, ಸೊ ದಟ್ ನಿಮ್ಮ ಸ್ಕ್ಯಾಲ್ಪ್ ಇದನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲಾಂದರೆ ಆಫ್ಟರ್ ಶವರ್, ನಾನು ಯೂಶ್ವಲಿ ಅಟ್ ನೈಟ್ ಆಫ್ಟರ್ ಶವರ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಸಲ್ಫೇಟ್ ಆ್ಯಂಡ್ ಪ್ಯಾರಾಬೆನ್ ಫ್ರೀ, ತುಂಬ ಸೇಫ್, ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ ಈಸ್ ವೆರಿ ಅಫೋರ್ಡೆಬಲ್. ಆಮೇಲೆ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ನಾನು ರೋಸ್ ವಾಟರ್, ರೋಸ್ ಮೇರಿ ನಾ ಸೋಪ್ ಮಾಡಿ ಮತ್ತು ಫ್ಲ್ಯಾಕ್ಸ್ ಸೀಡ್ಸನ್ನು ಸೋಪ್ ಮಾಡಿ ಒಂದು ಲಿಕ್ವಿಡ್ ಫಾರ್ಮ್ ಮಾಡಿ ಇದ್ರದ್ದು ಸ್ಪ್ರೇ ಮಾಡ್ಕೊತೀನಿ. ಇವಾಗಿಲ್ಲ ನನ್ನ ಹತ್ರ, ಬಟ್ ಸ್ಟಿಲ್ ಈ ಥರ ಇದ್ದರೆ ನಿಮಗೆ ಇವಾಗ ಮೇ ಬಿ ರೋಸ್ ವಾಟರ್, ಕೋಕೋನಟ್ ಆಯಿಲ್ ಅಥವಾ ನಿಮ್ಮ ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಐ ಥಿಂಕ್ ದಿಸ್ ಇಸ್ ವೆರಿ ಯೂಸ್ಫುಲ್ ಪ್ರಾಡಕ್ಟ್. ಸೊ ನನ್ನ ಹೇರ್ ಕೇರ್ ಸದ್ಯಕ್ಕೆ ಅಷ್ಟೇ ಇರೋದು, ನಾನು ಜಾಸ್ತಿ ಏನು ಯೂಸ್ ಮಾಡ್ತಿಲ್ಲ. ಆ್ಯಂಡ್ ಹೇರ್ ಕಲರ್ ನಾನು ತುಂಬ ಮಾಡ್ತೀನಿ, ಅಟ್ಲೀಸ್ಟ್ 2 months ಒನ್ಸ್. ಸೊ ನಾನು ಇವಾಗ ಹೇರ್ ಕಲರ್ ಮಾಡಿರೋದು ಪಿ ಬ್ಲಂಟ್ ಅವರ ಚೆರಿ ರೆಡ್ ಕಲರ್. ಸೊ ನಾನು ಯಾವುದು ಪಾರ್ಲರ್ಗೆ ಅಥವಾ ಸಲೂನ್ಗೆ ಹೋಗೋಲ್ಲ, ನಾನೇ ಹೇರ್ ಕಲರ್ ಮಾಡ್ಕೊಳ್ಳೋದು ಮನೆಯಲ್ಲಿ. ಸೊ ಯಾ, ದಟ್ಸ್ ಇಟ್. ಐ ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ನಾನು ಯೂಸ್ ಮಾಡೋದು ಆಲ್ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸೇ ಆಲ್ಮೋಸ್ಟ್ ಎಲ್ಲ. ನಾವೆಲ್ಲರೂ ಡೈಲಿ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಅದನ್ನ. ಸೊ ಅಷ್ಟೇ. ಥ್ಯಾಂಕ್ ಯು.